ಸಿಂಹರಾಶಿ, ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವಾಗುವಂತಹ ಸಂಭವಗಳು ಹೆಚ್ಚು. ಸ್ವಭಾವತಃ ನಿಮ್ಮ ಕೋಪ ಅಧಿಕವಾಗಿರತಕ್ಕಂಥದ್ದು, ಸಿಟ್ಟು ತಾರಕಕ್ಕೆ ಇರುತ್ತೆ. ತಾಳ್ಮೆಯಿಂದ ವಿಚಾರ ಮಾಡುವಷ್ಟು ವ್ಯವಧಾನ ಇರುವುದಿಲ್ಲ. ಹೀಗಾಗಿ ಜಗಳಕ್ಕೆ ಅದೆಲ್ಲ ಕಾರಣವಾಗಬಹುದು. ದಾಂಪತ್ಯದಲ್ಲಿ ಒಂದಷ್ಟು ಅಸಮಾಧಾನ ಅಥವಾ ವಿರುದ್ಧವಾದಂತಹ ಮನಸ್ಥಿತಿ, ಅಭಿಪ್ರಾಯ ಭೇದ ಇವೆಲ್ಲವನ್ನು ನೋಡಬೇಕಾಗತ್ತೆ. ಹತ್ತಿರದ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರೇ ಆಗಲಿ ಹಣಕಾಸಿನ ವಿಚಾರದಲ್ಲಿ ದ್ರೋಹ ಮಾಡುವಂತಹ ಸೂಚನೆ ಇದೆ. ಯಾವುದೋ ಕಷ್ಟ ಅಂತ ಬಂದು ಹಣವನ್ನು ಇಸ್ಕೊಳ್ತಾರೆ, ಪುನಃ ಕೇಳಿದಾಗ ಇಲ್ಲದೇ ಇರುವ ಕಾರಣಗಳಾಗತ್ತೆ ಅಥವಾ ಇನ್ನೇನೋ ಬೇರೆ ಮಾತುಗಳನ್ನು ಆಡಿ ನಿಮಗೆ ವಂಚನೆಯನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಷ್ಟು ಬುದ್ಧಿವಂತಿಕೆ ಇದ್ದರೂ ಕೂಡ ಅದೆಲ್ಲ ವ್ಯರ್ಥವಾಗುತ್ತೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರುಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಆ ಸಾಮರ್ಥ್ಯ ನಿಮಗೆ ಇರುವಂಥದ್ದು ಒಂದು ಕಡೆ, ಆದರೆ ಸವಾಲನ್ನು ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಕಿವಿ ಮಾತು. ಆತುರದಿಂದ ಯಾವುದೇ ನಿರ್ಧಾರವನ್ನು ಮಾಡಬೇಡಿ, ಅದು ನಿಮಗೆ ಅನುಕೂಲಕ್ಕೆ ಬರೋದಿಲ್ಲ. ಕುಟುಂಬದಲ್ಲಿ ಮಾತೆಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಧನಾತ್ಮಕವಾದಂತಹ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಬರುವುದೇ ಇಲ್ಲ. ಏನು ಮಾಡಲಿಕ್ಕೆ ಹೊರಟರು, ಯಾರು ಏನು ಹೇಳಿದರೂ ಕೂಡ ಅದರಲ್ಲಿ ಏನೋ ತಪ್ಪನ್ನು ಹುಡುಕುವಂಥದ್ದು, ಋಣಾತ್ಮಕವಾದಂತಹ ವಿಷಯಗಳನ್ನೇ ಪ್ರಧಾನವಾಗಿ ಇಟ್ಕೊಳ್ತಕ್ಕಂಥದ್ದು. ಅದು ನಿಮಗೆ ಅಭ್ಯಾಸ ಒಂದು ಕಡೆ ಇರಬಹುದು, ಆದರೆ ಇವತ್ತಿನ ದಿವಸ ಆ ರೀತಿಯ ಪ್ರಭಾವ, ಅದರ ಪರಿಣಾಮ ಹೆಚ್ಚು ಫಲಕಾರಿಯಾಗುತ್ತೆ ಅನ್ನುವಂಥದ್ದು. ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಂತೋಷವಾಗಿರ್ತಾರೆ, ಆದರೆ ಆ ಸಂತೋಷದಲ್ಲಿ ನೀವು ಭಾಗಿಯಾಗುವಂತಹ ಯೋಗವನ್ನು ಕೂಡ ಹೊಂದಿರೋದಿಲ್ಲ. ಅದನ್ನೂ ಕೂಡ ನೀವು ಕಳ್ಕೊಳ್ತೀರಿ, ಅದರಿಂದ ವಂಚಿತರಾಗ್ತೀರಿ ಅಂತ ಅರ್ಥ. ಆರ್ಥಿಕವಾದಂತಹ ಸ್ಥಿತಿ, ಬಂಧುಗಳ ವಿಶ್ವಾಸ ಎಲ್ಲವೂ ಕೂಡ ನೀವು ಅಂದುಕೊಂಡ ಹಾಗೆ ಇದ್ದರೂ ಕೂಡ ನಿಮಗೆ ಸಮಾಧಾನ ಆಗೋದಿಲ್ಲ. ಯಾವುದು ಸಮಾಧಾನವನ್ನು ಕೊಡಬೇಕು? ಇಲ್ಲಿ ಅಹಂಭಾವ ಅಂತಕ್ಕಂಥದ್ದು ದೂರವಾಗಬೇಕು. ಬೇರೆಯವರನ್ನು ಕಂಡು ಹೊಟ್ಟೆ ಕಿಚ್ಚನ್ನು ಪಡ್ತಕ್ಕಂತಹದ್ದು ದೂರವಾಗಬೇಕು. ಆಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗ್ತಾ ಹೋಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿ ಇರುತ್ತೆ, ಅನುಭವಿಸುವಂತಹ ಯೋಗ ಇಲ್ಲ. ಯೋಗ್ಯತೆ ಇದೆ, ಯೋಗ ಇಲ್ಲ. ಏನು ಹೇಳಬೇಕು ಇದಕ್ಕೆ? ಪೂರ್ವಾರ್ಜಿತ ಕರ್ಮವೇ ಅಥವಾ ಸ್ವಯಂಕೃತ ಅಪರಾಧವೇ? ಇದನ್ನು ನಿರ್ಧರಿಸಬೇಕಾದಂಥವ್ರು ನೀವಾಗಿರ್ತೀರಿ. ಸಾಯಂಕಾಲದ ಹೊತ್ತಿಗೆ ನನ್ನ ಅದೃಷ್ಟವೇ ವಿರುದ್ಧ ಅಂತ ಹೇಳಿ ಅನಿಸುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬದಲಾಗಿ ಹೋಗಿರುತ್ತೆ. ಪ್ರೇಮಿಗಳಿಗೆ ತುಂಬ ಅಡ್ಡಿಯಾಗತಕ್ಕಂತಹ ದಿವಸ. ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂಥದ್ದು, ಕೆಲವು ಸಂಕಷ್ಟಗಳಿಗೆ ಸಿಗಹಾಕ್ಕೊಳ್ಬೇಕಾದಂಥದ್ದಿರುತ್ತೆ. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವೈಯಕ್ತಿಕವಾದಂತಹ ಅನುಭವದಿಂದ, ಅವಲೋಕನದಿಂದ, ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಗಮನಿಸೋದ್ರಿಂದ ಇಡೀ ಕುಟುಂಬದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಮನೆಗೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತೀನಿ, ಎಷ್ಟೆಲ್ಲ ಒದ್ದಾಡ್ತೀನಿ, ಬೇರೆ ಯಾರಿಗೂ ಜವಾಬ್ದಾರಿ ಬೇಡವಾ ಅನ್ನುವಂತಹ ಮಾತು ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಅಲ್ಪ ಸ್ವಲ್ಪವಾಗಿ ಕೂಡಿಟ್ಟಿದ್ದಂತಹ ಹಣವೂ ಕೂಡ ಔಷಧಿಗೋಸ್ಕರವಾಗಿ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ಆಪದ್ಧನ ಅಂತಕ್ಕಂಥದ್ದು ಯಾವುದಕ್ಕೆ ಉಪಯೋಗ ಬಂತು? ಏನೋ ಔಷಧಿ ಮಾತ್ರೆಗೋಸ್ಕರವಾಗಿ ಬಂತು ಅನ್ನುವಂಥದ್ದು. ಮಹಿಳೆಯರಿಗೆ ಆರೋಗ್ಯದಲ್ಲಿ ತುಂಬ ಆತಂಕ ಆಗ್ತಕ್ಕಂತಹ ದಿವಸ. ನಿಮ್ಮ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಅನ್ನೋ ಮನೋಭಾವನೆ ಬರುತ್ತೆ. ಎಲ್ಲವೂ ಇದೆ, ಪ್ರತಿಯೊಂದೂ ಕೂಡ ಇದೆ, ಪ್ರತಿಯೊಬ್ಬರೂ ಕೂಡ ಇದ್ದಾರೆ, ಹಣವೂ ಇದೆ, ಆದರೆ ಯಾವುದು ಕೂಡ ನಮ್ಮ ಸಮಯಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ವಿಚಾರ ಮನದಟ್ಟಾಗುವಂಥದ್ದು. ಕಷ್ಟಪಟ್ಟು ಮಾಡಿದಂತಹ ಕೆಲಸ ಆಗಲಿ, ಹಿಂದೆ ಮಾಡಿದಂತಹ ಯಾವುದೋ ಸಂಪಾದನೆಯಾಗಲಿ, ಇವೆಲ್ಲವನ್ನು ಜ್ಞಾಪಿಸ್ಕೊಂಡು ತುಂಬ ನೋವನ್ನು ಪಡ್ತೀರಿ, ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಆಗಿನ ಸಮಯವೇ ಚೆನ್ನಾಗಿತ್ತು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ನೋವಿನಲ್ಲಿರುತ್ತೆ. ಹಣದ ಖರ್ಚು, ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರತಕ್ಕಂತಹ ದಿವಸ. ನಿಮ್ಮ ಕುಲದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರವಾಗಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.
ವೃಶ್ಚಿಕ ರಾಶಿ ಈ ದಿವಸ ಬರೀ ನಕಾರಾತ್ಮಕವಾದಂತಹ ಚಿಂತನೆಗಳು, ಯಾವುದೇ ರೀತಿಯ ಒಳ್ಳೆಯ ಆಲೋಚನೆಗಳು ಮನಸ್ಸಿಗೆ ಬರೋದಿಲ್ಲ. ಸ್ವಪ್ನ ಶಕುನಗಳೇ ಮೊದಲುಗೊಂಡು ಮಲಗಿರ್ತೀರಿ, ದುಸ್ವಪ್ನಗಳೇ ಬೀಳುತ್ತೆ. ಎಲ್ಲೋ ಹೊರಡಬೇಕು ಅಂತ ಸಿದ್ಧವಾಗ್ತೀರಿ, ಅಪಶಕುನಗಳೇ ಅಡ್ಡಿಯಾಗತ್ತೆ. ಮನಸ್ಸಿನಲ್ಲೂ ಕೂಡ ಎಲ್ಲ ಕೆಟ್ಟದಾದಂತಹ ಆಲೋಚನೆ. ವಾಹನವನ್ನು ಚಲಾಯಿಸಬೇಕು ಅಂತ ಹೇಳಿ ಸಿದ್ಧವಾಗ್ತೀರಿ, ಅಯ್ಯೋ ಎಲ್ಲಾದರೂ ಅಪಘಾತವಾಗಿಬಿಟ್ರೆ ಅನ್ನುವಂತಹ ಭಯ, ನಕಾರಾತ್ಮಕವಾದಂತಹ ಚಿಂತನೆ ಮನಸ್ಸಿನಲ್ಲಿ ಕಾಡುವಂಥದ್ದಾಗತ್ತೆ. ಹಳೆಯ ಲೆಕ್ಕದಿಂದ ಬೇಸರವಾಗುತ್ತೆ. ಹಿಂದೆ ಹಣಕಾಸಿನ ವಿಚಾರಕ್ಕೆ ಮಾಡಿಟ್ಟಿದ್ದಂತಹ ಲೆಕ್ಕವನ್ನು ನೋಡಿದಾಗ ಅದು ಕೂಡ ಬೇಸರವಾಗ್ತಕ್ಕಂಥದ್ದು. ಸಂಬಂಧಿಕರು ಮತ್ತು ಸ್ನೇಹಿತರು ದೊಡ್ಡ ಆತಂಕಕ್ಕೆ ಒಳಗಾಗುವಂಥದ್ದು. ನೀವು ಕೂಡ ಅದರಲ್ಲಿ ಭಾಗಿಗಳಾಗಬೇಕು, ಅವರಿಗೇನೋ ಸಹಾಯ ಮಾಡಬೇಕು ಅನ್ನುವಂಥದ್ರಲ್ಲಿ ನಿಮ್ಮೆಲ್ಲ ಈ ಒತ್ತಡಗಳ ಮಧ್ಯದಲ್ಲಿ ಅದೊಂದು ಬೇರೆ ಅನ್ನುವಂಥದ್ದಾಗತ್ತೆ. ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಆ ಪ್ರಯತ್ನ ನಿಮಗೆ ಯಾವುದೂ ಕೂಡ ಫಲಕಾರಿಯಾಗೋದಿಲ್ಲ, ವಿಫಲರಾಗ್ತೀರಿ ಅನ್ನುವಂಥದ್ದು. ದಾಂಪತ್ಯದಲ್ಲಿ ವೈಮನಸ್ಯ ಬರದೇ ಇರೋ ಹಾಗೆ ನೋಡಿಕೊಳ್ಬೇಕು. ಯಾವಾಗ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಸಮಾಧಾನ ಇರೋದಿಲ್ಲ, ಮನಸ್ಸಿನ ಮೇಲೆ ಪ್ರಭಾವ ಬೇರಿರುತ್ತೆ, ಅಂತಹ ಸಂದರ್ಭಗಳು ವೈಯಕ್ತಿಕವಾದಂತಹ ವಿಚಾರಕ್ಕೂ ಕೂಡ ಬಂದು ಅಲ್ಲಿರತಕ್ಕಂತಹ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಇಡೀ ದಿವಸ ತುಂಬ ತಾಳ್ಮೆಯಿಂದ ಬಹಳ ಬಹಳ ವಿಶೇಷವಾಗಿ ಗಮನದಿಂದ ಕಳಿಬೇಕಾದಂತಹ ದಿವಸವಾಗುತ್ತೆ. ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.